ನಮಸ್ತೆ ಎಲ್ಲರಿಗೂ. ಬನ್ನಿ ಈ ವೀಕಿಗೆ ಏಂಜಲ್ ಗೈಡೆನ್ಸ್ ಏನಿದೆ ನೋಡೋಣ. ಮೊದಲನೇದಾಗಿ ಯಾರೋ ನಿಮ್ಮ ವಿರುದ್ಧ ಷಡ್ಯಂತ್ರನ ಮಾಡ್ತಿದ್ದಾರೆ, ಸ್ವಲ್ಪ ಜಾಗ್ರತೆ ವಹಿಸಿ ಅನ್ನುವಂಥದ್ದು ಇದೆ. ಸ್ವಲ್ಪ ಪ್ರೊಫೆಷ್ನಲಿ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ, ಅದರಲ್ಲಿ ಯಾರು ಹೆಚ್ಚಿಗೆ ಯಶಸ್ಸನ್ನ ನೋಡಿರ್ತಾರೋ ಅವರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಸ್ಪಿರಿಟ್ ಬೇಬಿ ನಿಮ್ಗೋಸ್ಕರ ಕಾಯ್ತಾ ಇದೆ. ಒಂದು ಫ್ಯಾಮಿಲಿ ಪರ್ಸನ್ ನಿಮ್ಮ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿಲಿ ಮತ್ತೆ ಹುಟ್ಟಿ ಬರೋದಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಡೇಟಿಂಗ್ ಮಾಡ್ತೀರಾ, ಹೊಸ ಜಾಬ್ ಕೂಡ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಡೇಟಿಂಗ್ ಕೂಡ ಹೋಗ್ತೀರಾ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ತೀರಾ, ಡೇಟಿಂಗ್ ಹೋಗ್ತೀರಾ, ಸಾಕಷ್ಟು ಶಾಪಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ಸೋಲ್ಮೇಟ್ ಕಡೆಯಿಂದ ನಿಮ್ಗೆ ನೆಗೆಟಿವಿಟಿ ಆಗ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ, ಶುರು ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ಆಮೇಲೆ ಶುರು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಸಮಸ್ಯೆ ಮಾಡ್ತಿದೆ, ನಿಮ್ಮಿಂದ ಬೇರೆಯವರಿಗೂ ಸಮಸ್ಯೆ ಆಗ್ತಿದೆ, ಬೇರೆಯವರಿಂದ ನಿಮ್ಗೂ ಸಮಸ್ಯೆ ಆಗ್ತಿದೆ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ ಬಿಹೇವಿಯರೇ ಬೇರೆಯವರಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಗೆ ತುಂಬಾ ಟ್ರಬಲ್ ಮಾಡೋದಕ್ಕೆ ನೋಡ್ತಿದ್ದಾರೆ, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಮಗುನ ದತ್ತು ತಗೊಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಆ ಮಗುನ ದತ್ತು ತಗೊಂಡ್ಮೇಲೆ ನಿಮ್ಗೆ ಮತ್ತೆ ಸ್ವಂತ ಮಗು ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಯಾವ ಮಗುನ ದತ್ತು ತಗೊಳ್ತೀರಾ ಆ ಮಗು ನಿಮ್ಮ ಪಾಸ್ಟ್ ಲೈಫಿಗೆ ಸಂಬಂಧಪಟ್ಟಂತ ಮಗುನೇ ಆಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪ್ಲಾನ್ ಲೈಫ್ ಬಗ್ಗೆ ಒಂದು ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಪ್ಲಾನ್ ಲೈಫ್ ಬಗ್ಗೆ ನೀವು ಪ್ಲಾನ್ ಮಾಡಬೇಕು, ಯಾಕೆ ಅಂದ್ರೆ ಪ್ಲಾನ್ ಇಲ್ದಿರೋ ಲೈಫ್ ಪ್ಲೇನ್ ಆಗಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಅಪಾಲಜಿ, ಸಾರಿನ ಕೇಳಬೇಕು, ಯಾರ ಹತ್ರನೂ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಇಂಪ್ರೂವ್ ಆಗಬೇಕು ನೀವು ಆಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಕನ್ಸೆಲ್ಲ ನನ್ಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕಡೆ ನೀವು ಗಮನನ ಕೊಡ್ಬೇಕು, ಯಾಕೆ ಅಂದ್ರೆ ನಿಮ್ಮ ಕನ್ಸು ನನ್ಸಾಗುವಂತ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಪ್ರಮೋಷನ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ದುಡಿಮೆಯ ಹಣನ, ನಿಮ್ಮ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ, ಸೇವ್ ಮಾಡಿ, ಮನಿನ ಉಳಿಸಿ ದುಡ್ಡನ್ನ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಜೊತೆ ಹೆಚ್ಚಿನ ಸಮಯನ ಕಳೀರಿ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ 5 ಕಾರ್ಡ್ ಇಡ್ತೀನಿ, 5ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಬಯಸ್ತಾ ಇದೆ ನೋಡೋಣ. ಮೊದಲನೇದು, 2ನೇದು, 3ನೇದು, 4 ಮತ್ತೆ 5. ಬಾಟಮ್ ಆಫ್ ದಿ ಡೆಕ್, ಒಂಚೂರು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ, ನಿಮ್ಮ ಸಿಚುವೇಶನ್ನ ಬೆಟರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಥವಾ ಸ್ಪಿರಿಚುವಲ್ ಟೀಮ್ ಜೊತೆ ಮಾತಾಡಿ ನಿಮ್ಗೊಂದು ಒಳ್ಳೆ ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಇವಿಲ್ ಐ ಮಾಡ್ತಿದ್ದಾರೆ, ನೆಗೆಟಿವಿಟಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ತೂಕ ತುಂಬಾ ಜಾಸ್ತಿ ಆಗ್ತಿದೆ, ತೂಕನ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ವೆಕೇಶನ್ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. 5 ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಒಂದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು, 2ನೇದು, 3ನೇದು, 4ನೇದು, 5ನೇದು. ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಸೊ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕಡೆ ಅಟೆನ್ಷನ್ ಕೊಡಿ, ಅವ್ರ ಕಡೆ ಸ್ವಲ್ಪ ಗಮನನ ಕೊಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲ್ ಅಲ್ಲಿ ಏನಾಗ್ತಿದೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. 2ನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಒಂದು ವಾರ್ನಿಂಗ್ ಇದೆ, ಹುಷಾರಾಗಿರಿ. ಏನೋ ಒಂದು ಸಮಸ್ಯೆ ನಿಮ್ ಜೀವನದಲ್ಲಿ ಬರ್ತಾ ಇದೆ, ನಿಮ್ಮ ಲೈಫ್ ಥ್ರೆಡ್ ಅಲ್ಲಿ ಇದೆ, ಸ್ವಲ್ಪ ಗಮನನ ಕೊಡಿ, ಒಂಚೂರು ರಕ್ಷೆನ ಹಾಕೊಳ್ಳಿ, ಕೇರ್ಫುಲ್ ಆಗಿ ಇರಿ ಅಂತ ಇದೆ. 3ನೇದು ಯಾರು ಆಯ್ಕೆ ಮಾಡಿದೀರಾ, ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಯು ನೀಡ್ ಟು ಗೆಟ್ ಎಂಪ್ಲಾಯ್ಡ್ ಅಂತ ಇದೆ, ಕೆಲ್ಸಕ್ಕೆ ಹೋಗಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಬದಲಾಗ್ತಾ ಇದೆ, ಯು ವಿಲ್ ಅಂಡರ್ಗೋಯಿಂಗ್ ಟ್ರಾನ್ಸ್ಫಾರ್ಮೇಶನ್ ಇನ್ ಯುವರ್ ಲೈಫ್. ಸೊ ಕೆಲ್ಸಕ್ಕೆ ಹೋಗಿ ನಿಮ್ ಜೀವನನ ಒಂಚೂರು ಬದಲಾವಣೆ ಮಾಡ್ಕೊಳ್ಳಿ, ಏನಾದ್ರೂ ಒಂದು ಕೆಲಸ ಶುರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ.
4ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಯು ವಿಲ್ ರಿಸೀವ್ ಎ ಜಾಬ್ ಆಫರ್ ಅಂತ ಇದೆ. ಕೆಲ್ಸಕ್ಕೆ ಆಫರ್ ಬರುತ್ತೆ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ನಿಮ್ಗೆ ಪ್ರೆಗ್ನೆನ್ಸಿ ಕೂಡ ಬರ್ತಿದೆ, ಕೆಲ್ಸಾನು ಬರ್ತಿದೆ. ಕೆಲ್ಸ ಪ್ರೆಗ್ನೆನ್ಸಿ ಎರಡು ಒಟ್ಟೊಟ್ಟಿಗೆ ಬರುತ್ತೆ. ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಎರಡನ್ನೂ ಉಳಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಯು ನೀಡ್ ಟು ಚೇಂಜ್ ಯುವರ್ ಅಪ್ರೋಚ್. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ 5ನೇದು ಯಾರು ಆಯ್ಕೆ ಮಾಡಿದ್ದೀರಾ, ನೀವು ಸರಿಯಾದ ರೀತಿಯಲ್ಲಿ ಅಪ್ರೋಚ್ ಮಾಡ್ತಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ತುಂಬಾ ಹೆವಿ ಎನರ್ಜಿ ಇದೆ. ಯಾರೋ ನಿಮಗ್ ಸಂಬಂಧಪಟ್ಟಿರೋರು, ನಿಮಗ್ ಸಂಬಂಧ ಪಡೆದಿರ ಇರೋರು ಇಬ್ರು ಕೂಡ ನಿಮ್ಮ ಜೀವನನ ಸಮಸ್ಯೆಗೆ ಈಡ್ ಮಾಡ್ತಿದ್ದಾರೆ. ಸರಿಯಾದ ರೀತಿಯಲ್ಲಿ ಅವ್ರ ಹತ್ರ ಒಂದು ಕ್ಲಾರಿಟಿನ ತಗೊಂಡ್ರೆ ಬೆಟರ್ಮೆಂಟ್ ಆಗುತ್ತೆ. ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಅವ್ರನ್ನ ಭೇಟಿಯಾಗಿ ಅವರಿಂದ ನಿಮಗ್ ಸಮಸ್ಯೆ ಆಗುತ್ತೋ, ನಿಮ್ಮಿಂದ ಅವ್ರಿಗೆ ಸಮಸ್ಯೆ ಆಗುತ್ತೋ, ಅಥವಾ ಇಬ್ರು ಕೂತ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊಂಡು ನಿಮ್ ದಾರಿಗೆ ಹೋಗ್ತಿರೋ, ಅಥವಾ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಂಡು ಅನ್ನುವಂತ ಭ್ರಮೆನ ತೆಗೆದು ಹಾಕ್ಬಿಟ್ಟು ನಿಮ್ ಜೀವನ ನೀವು ನೋಡ್ಕೊಂಡು ನೀವಿಬ್ರು ಭೇಟಿ ಆಗದಿರಾನೇ ಇರ್ತಿರೋ, ಅದ್ ನಿಮ್ಗೆ ಬಿಟ್ಟಿದ್ದು. ಇಲ್ಲಿ ಭೇಟಿ ನಿಷಿದ್ಧ ಅಂತ ಬಂದಿದೆ. ಸೊ ಭೇಟಿ ಬೇಟೆ ಎರಡು ನಿಷಿದ್ಧ. ಸೊ ನಿಷಿದ್ಧವಾಗಿ ಇರಿ, ನಿಶಬ್ದವಾಗಿ ಇರಿ. ಅಗತ್ಯ ಇಲ್ಲದಂತ ವ್ಯವಹಾರಕ್ಕೆ ಕೈ ಹಾಕ್ಬೇಡಿ. ಮಾಡಿದುಣ್ಣೋ ಮಹಾರಾಯ ಅನ್ನುವಂತ ರೀತಿಲಿ ಕರ್ಮ ರಿಟರ್ನ್ ಆಗತ್ತೆ. 5ನೇ ಕಾರ್ಡ್ ಯಾರು ಆಯ್ಕೆ ಮಾಡಿದೀರಾ ಅವರು ಕರ್ಮ ರಿಟರ್ನ್ ಆಗತ್ತೆ. ನಿಮ್ಮ ಶತ್ರುಗಳು ನಿಮ್ಗೇನ್ ಮಾಡಿದ್ರು ಅದು ಅವ್ರು ಅನುಭವಿಸ್ತಾರೆ. ಅದಕ್ಕೆ ನೀವು ಭೇಟಿಯಾಗಿ ಅವ್ರಿಗೇನು ಮಾಡುವಂಥದ್ದು ಬೇಡ. ಕಲಿಯುಗ ಕ್ವಿಕ್ ಆಗಿ ಚರ್ಮ ಅಂದ್ರೆ ಅಯ್ಯಯ್ಯೋ ಏನೇನೋ ಬಂದ್ಬಿಡ್ತಾ ಇದೆ. ಸೊ ಏನೇನ್ ಪ್ರಯೋಗ ಮಾಡಿದಾರೆ ಅದೆಲ್ಲ ಕಾಣಿಸ್ಬಿಡ್ತು. ಹಾಗಾಗಿ ಅದನ್ನ ಹೇಳಕ್ ಹೋದೆ, ಬಟ್ ಹೇಳ್ಬಾರ್ದು ಅಂತ ಈಗಾಗ್ಲೇ ಕಮ್ಯುನಿಟಿ ಗೈಡ್ಲೈನ್ ಮೀರಿ ಮಾತಾಡ್ಬಾರ್ದು ಅಂತ ವಾರ್ನ್ ಆಗಿದೆ ಒಂದ್ಸತಿ. ಸೊ ಹಾಗಾಗಿ ಸ್ವಲ್ಪ ಗಮನನ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಗಮನನ ಕೊಡಿ. ಸೊ ಹೆವಿ ಎನರ್ಜಿ ಇದೆ, ನೆಗೆಟಿವಿಟಿ ಜಾಸ್ತಿ ಇದೆ, ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ಫೇರಿ ಏಂಜಲ್ಸ್ ಆರ್ಕೇಂಜಲ್ಸ್ ಎಲ್ರು ನಿಮ್ಗೆ ರಕ್ಷಣೆ ಕೊಡ್ಲಿ. ನಿಮ್ಮ ಇಷ್ಟ ದೈವದ ಗ್ರಾಮ ದೇವತೆಗೆ ಹೋಗಕ್ ಮುಂಚೆ ಹೇಳ್ಬಿಟ್ಟು ಹೋಗಿ. ಎಲ್ಲಾದ್ರೂ ಹೊರಗೋದ್ರೆ ಸೊ ಗ್ರಾಮ ದೇವತೆ ಹಿಂಗ್ ಹೋಯ್ತಿದೀನಿ, ಆಶೀರ್ವಾದ ಮಾಡುವ, ವಾಪಸ್ ಕರ್ಸ್ಕೊಳವ ಅಂತ ಕರ್ಸ್ಕೊಂತದೆ, ಒಳ್ಳೇದಾಗ್ತದೆ. ಟೇಕ್ ಕೇರ್, ಬಾಯ್, ನಮಸ್ತೆ.